ಹಲೋ. ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಇದು ಆ್ಯಕ್ಚುಲಿ ಸಂಡೇ ವ್ಲಾಗ್ ಆಗಿದೆ. ಸಂಡೇ ನಾನು ವಾಕೆಲ್ಲ ಮುಗಿಸ್ಕೊಂಡು ಬರೋ ಅಷ್ಟರಲ್ಲಿ ಪುನೀತು ಪಪಾಯ ಕಟ್ ಮಾಡಿದರು. ತಿಂಡಿಗೆ ನಾನು ಎರಳಿಕಾಯಿ ಚಿತ್ರಾನ್ನ ಮಾಡಿದ್ದೆ. ಸೊ ಟಿಫನ್ ಎಲ್ಲ ಮಾಡಿಕೊಂಡು ಪಾಪು ಮಲಗಿದ್ಲು, ಬೇಗ ಫ್ರೆಶ್ ಅಪ್ ಆಗೋಣ ಅಂತ. ಆ್ಯಕ್ಚುಲಿ ನಾನು ಇವತ್ತು ಹೊರಗಡೆ ಹೋಗಬೇಕಾಗಿತ್ತು. ಸಂಡೇ ನಮ್ಮ ದೊಡ್ಡಮ್ಮ ಮನೇಲಿ ಪಕ್ಷ ಇಟ್ಕೊಂಡಿದ್ರು, ಪಿತೃಪಕ್ಷ. ಹಿರಿಯರಿಗೆ ಧೂಪ ಎಡೆ ಹಾಕಿ ಧೂಪ ಹಾಕೋದು. ಸೊ ಅದಕ್ಕೆ ಹೋಗಬೇಕಾಗಿತ್ತು ಅಂತಲೇ ನಾನು ಬೇಗ ಫ್ರೆಶ್ ಅಪ್ ಆದೆ. ಆ್ಯಕ್ಚುಲಿ ಡ್ರೆಸ್ ನೋಡಿರ್ತೀರಾ, ನಾನು ಈ ಕುರ್ತಾ ಲಾಸ್ಟ್ ಟೈಮ್ ಕೂಡ ಹಾಕ್ಕೊಂಡಿದ್ದೆ. ಇವತ್ತು ಯಾಕೋ ಹಾಕ್ಕೋಬೇಕು ಇದನ್ನೇ ಅನಿಸ್ತು, ಅದಕ್ಕೆ ವೇರ್ ಮಾಡಿದ್ದೀನಿ. ತುಂಬ ಕಂಫರ್ಟಬಲ್ ಆಗಿ ತುಂಬಾ ಚೆನ್ನಾಗಿದೆ. ಫ್ಯಾಬ್ರಿಕ್ ಮೆಟೀರಿಯಲ್ ಕೂಡ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಸೊ ನಾನು ಹಾಗೆ ಟೆರೇಸ್ ಮೇಲೆ ಬಟ್ಟೆ ಹಾಕೋಣ ಅಂತ ಬಂದಾಗ ಒಂದು ಗಿಡ ನಮ್ಮಮ್ಮ ಹಾಕಿದ್ರು, ನಾನು ನೋಡೇ ಇರಲಿಲ್ಲ. ಇನ್ನೊಂದು ಗಿಡ ಹಾಕಿಲ್ಲ, ಯಾವುದೂ ಪಾಟ್ ಇಲ್ಲ ಅಂತ ನೋಡ್ಬೇಕು ಇದಕ್ಕೆ ಯಾವಾಗ ಅದೃಷ್ಟ ಕೂಡಿ ಬರುತ್ತೆ ಅಂತ. ಸೊ ಇದು ಬಂದು ರೋಸ್ಮೆರಿ ಗಿಡ. ರೋಸ್ಮೆರಿ ತುಂಬ ಜನಕ್ಕೆ ಗೊತ್ತಿರುತ್ತೆ ಅನಿಸುತ್ತೆ. ಆ್ಯಕ್ಚುಲಿ ರೋಸ್ಮೆರಿ ತುಂಬ ಬೆನಿಫಿಟ್ಸ್ ಇದೆ. ಏರ್ ಗ್ರೋತು ಮತ್ತು ಏರ್ ವಾಲ್ಯೂಮ್ ಚೆನ್ನಾಗಿ ಬೇಕು ಅನ್ನೋರು ರೋಸ್ಮೆರಿನ ಯೂಸ್ ಮಾಡೋದ್ರಿಂದ ಏರ್ ಗ್ರೋತ್ ಚೆನ್ನಾಗಾಗುತ್ತೆ ಮತ್ತು ಏರ್ ವಾಲ್ಯೂಮು ಚೆನ್ನಾಗಿ ಬರುತ್ತೆ ಅಂತ ಹೇಳಿದ್ದಾರೆ. ಆ್ಯಕ್ಚುಲಿ ನನಗೆ ನನ್ನ ಫ್ರೆಂಡ್ ಸಜೆಸ್ಟ್ ಮಾಡಿದ್ಲು ರೋಸ್ಮೆರಿ ವಾಟರ್ನ ಯೂಸ್ ಮಾಡೋಕ್ಕೆ ಅಂತ. ನಾನು ಯಾವಾಗಲೂ ಆನ್ಲೈನಲ್ಲಿ ಬುಕ್ ಮಾಡ್ಕೊತಾ ಇದ್ದೆ, ರೋಸ್ಮೆರಿ ಪೌಡರ್ ಬರುತ್ತಲ್ಲ ಅದನ್ನು. ಬಟ್ ಈ ಸಲ ನೋಡೋಣ, ಗಿಡ ತೊಗೊಂಡಿದ್ದೀವಿ, ಯಾಕೆ ಆನ್ಲೈನಲ್ಲಿ ನಾವು ತೊಗೊಳೋದು ಅಂದ್ಬಿಟ್ಟು ಗಿಡ ನಾವೇ ಬೆಳೆಸಿ ಯೂಸ್ ಮಾಡೋಣ ಅಂದ್ಕೊಂಡಿದ್ದೀನಿ. ಮುಂದೆ ಆ ಗಿಡ ಎಲ್ಲ ಚೆನ್ನಾಗಿ ಬಂದಮೇಲೆ ಅದ್ರದ್ದು ಎಲೆಗಳೆಲ್ಲ ತೊಗೊಂಡು ರೋಸ್ಮೆರಿ ವಾಟರ್ ಯಾವ ಥರ ಮಾಡೋದು ಏನು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಇಲ್ಲಿ ಹಾಗೆ ಬಟ್ಟೆ ಕೂಡ ಹಾಕೋತಾ ಇದ್ದೀನಿ ನಾನು. ನನಗೆ ಆ್ಯಕ್ಚುಲಿ ಟೈಮ್ ಕೂಡ ಆಗ್ಬಿಟ್ಟಿತ್ತು. ನಮ್ಮಮ್ಮ ಇನ್ನೂ ಅಂಗಡಿಯಿಂದ ಬಂದಿರಲಿಲ್ಲ, ಅವ್ರಿಗೆ ವೆಯ್ಟ್ ಮಾಡ್ತಾ ಇದ್ದೀನಿ. ನಾವು ಇಲ್ಲಿಂದ ಓಡೋ ಅಷ್ಟರಲ್ಲಿ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ಸೊ ನಾನು ಈ ಕೆಲಸ ಎಲ್ಲ ಮುಗಿಸ್ಕೊಂಡೇ ಓಡಬೇಕು. ಸೊ ಇನ್ನೇನು ಈಗ ಅಮ್ಮ ಬಂದರೂ ಓಡ್ತಾ ಇದ್ದೀವಿ. ನಾನು ನಮ್ಮೂರಲ್ಲಿ ಈ ಹಳ್ಳಿಗಳ ಕಡೆ ಬಸ್ ಹಿಡ್ಕೊಂಡು ನಾವು ಸಿಟಿ ರೀಚ್ ಆಗೋಷ್ಟರಲ್ಲಿ ನಾವು 12:30 ಬಿಟ್ಟಿದ್ದಕ್ಕೆ 2:30-3 ಗಂಟೆನೇ ಆಗೋಯಿತು. ಪಾಪಗೆ ನಾನು 12:30 ತಿನ್ನಿಸಿದ್ದು ಅಂತ ಹಾಗೆ ಅವಳನ್ನ ಹೋಟೆಲ್ ಕರ್ಕೊಂಡೋದೆ. ಫಸ್ಟ್ ಅವಳಿಗೆ ಏನಾದ್ರು ತಿನ್ನಿಸ್ಕೊಂಡು ಆಮೇಲೆ ಹೋಗೋಣ ಅಂತ. ಹಾಗೆ ನನಗೂ ಕೂಡ ತುಂಬ ಹೊಟ್ಟೆ ಆಗ್ತಿತ್ತು ಅಂತ ಮಸಾಲೆ ದೋಸೆ ತೊಗೊಂಡು ಪಾಪು ಕರ್ಡ್ ರೈಸ್ ತಿನ್ಕೊಂಡು ಆಟೋದಲ್ಲೇ ಹೋದ್ವಿ. ಸೊ ನಮ್ಮ ಮನೆಯಿಂದ ಬಸ್ಸಲ್ಲಿ ಹೋಗಿ ಅಲ್ಲಿಂದ ಆಟೋ ತೊಗೊಂಡು ಆಟೋದಲ್ಲಿ ಹೋದ್ವಿ ಸಿಟಿಗೆ. ಸೊ ಅಲ್ಲೆಲ್ಲ ಹೋದ್ಮೇಲಂತೂ ನಮ್ಮ ಜೇನುನ ಹಿಡಿಯೋಕ್ಕೆ ಆಗ್ತಾಯಿಲ್ಲ. ಫುಲ್ಲು ಎಲ್ಲ ನಮ್ಮ ತಂಗಿ ಮಕ್ಕಳು, ನನ್ನ ಕಸಿನ್ಸ್ ಮಕ್ಕಳು ಎಲ್ಲರೂ ಇದ್ರಲ್ಲ, ಎಲ್ಲರ ಜೊತೆ ಫುಲ್ಲು ಜಾಲಿಯಾಗಿದ್ಲು ಅಂತಲೇ ಹೇಳ್ಬೋದು. ಸಂಜೆ ಇವರೇ ನಮ್ಮ ದೊಡ್ಡಪ್ಪ, ನಮ್ಮ ಅಪ್ಪ ಅವರ ಮೊದಲನೇ ಅಣ್ಣ ಇವರು. ಸೊ ನಮ್ಮ ದೊಡ್ಡಪ್ಪನಿಗೆ ಎಲ್ಲ ರೆಡಿ ಮಾಡಿದರು. ನಾವು ಹುಟ್ಟೋಕ್ಕೆ ಮುಂಚೆನೇ ನಮ್ಮ ದೊಡ್ಡಪ್ಪ ತೀರ್ಕೊಂಬಿಟ್ಟಿದ್ರು, ನಮ್ಗೆ ಆಗಾಗ ಗೊತ್ತಿಲ್ಲ. ಬಟ್ ಇವಳು ನಮ್ಮ ತಂಗಿ ಸಂಜೆ ಹೂವು ಕೊಟ್ಟಿದ್ರು ಎಲ್ರಿಗೂ, ಮಲ್ಲಿಗೆ ಹೂವು. ನಂಗೆ ಮಲ್ಲಿಗೆ ಹೂವು ಅಂದರೆ ತುಂಬ ಇಷ್ಟ, ಹಾಗಾಗಿ ಮುಡಿಸ್ಕೊಂಡು ರೆಡಿ ಆಗ್ತಾಯಿದ್ದೆ. ಇನ್ನೇನು ಊಟ ಎಲ್ಲ ಮಾಡಿಕೊಂಡು ಮನೆ ಕಡೆ ಬಂದ್ವಿ. ಸೊ ಇವ್ರು ಆಟೋ ಅಂಕಲ್ ಎಷ್ಟು ಹಂಬಲ್ ಇದ್ರು ಗೊತ್ತಾ. ಹಾಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ, ಬಾಯ್.